ಇವತ್ತಿನ ಈ ವಿಡಿಯೋದಲ್ಲಿ ನಾವು HDFC ATM ಅನ್ನು ಪಿನ್ನನ್ನು ನಾವು ಯಾವ ರೀತಿಯಾಗಿ ATM ಅಲ್ಲಿ ಸೆಟ್ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನು ಹಿಂದಿನ ವಿಡಿಯೋದಲ್ಲಿ ಆನ್ಲೈನಲ್ಲಿ ಹೇಗೆ ಜನರೇಟ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಕಮೆಂಟ್ ಸೆಕ್ಷನ್ನಲ್ಲಿ ಏನು ಹೇಳಿದರು, ನಮ್ಮ ಹತ್ರ ಕೀಪ್ಯಾಡ್ ಮೊಬೈಲ್ ಇದೆ, ನಾವು ಯಾವ ರೀತಿಯಾಗಿ ಜನರೇಟ್ ಮಾಡಬೇಕಂತ ಕೇಳಿದರು. ಮೊದಲೇದಾಗಿ ನಿಮಗೆ ಏನು ಬೇಕಾಗುತ್ತೆ, ಲಾಸ್ಟ್ 4 ಡಿಜಿಟ್ ಕಸ್ಟಮರ್ ಐಡಿಯನ್ನು ನೀವು ತೆಗೆದಿಟ್ಕೋಬೇಕು. ಅದೇ ರೀತಿಯಾಗಿ ನಿಮ್ಮ ಒಂದು OTP ಕೂಡ ಸೆಂಡ್ ಮಾಡಿರ್ತಾರೆ ಮೊದಲೇ, ಆದರೆ ಅದು ಎಕ್ಸ್ಪೈರ್ ಕೂಡ ಆಗಿರುತ್ತೆ. ಅದಕ್ಕಾಗಿ ನಿಮಗೆ ನ್ಯೂ ಪ್ರೊಸೆಸನ್ನೇ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲೇದಾಗಿ ಇಲ್ಲಿ ನಿಮ್ಮ ನಿಯರೆಸ್ಟ್ HDFC ATMಗೆ ಹೋಗ್ಬೇಕು ನೀವು. ಅದ್ರ ಜೊತೆಗೆ ನಿಮ್ಮ ಲಾಸ್ಟ್ 4 ಡಿಜಿಟ್ ಕಸ್ಟಮರ್ ಐಡಿಯನ್ನು ಕೂಡ ತೊಗೊಂಡು ಹೋಗ್ಬೇಕು ನೀವು. ಈಗ ATMನಲ್ಲಿ ಪ್ರೊಸೆಸ್ ಏನಿದೆ ಅಂತ ನೋಡೋಣ ಬನ್ನಿ. ಮೊದಲೇದಾಗಿ ನಿಮ್ಮ HDFC ಡೆಬಿಟ್ ಕಾರ್ಡನ್ನು ನೀವು ಇನ್ಸರ್ಟ್ ಮಾಡಬೇಕು ATMನಲ್ಲಿ. ಅದು ಸಿಮ್ ಆಪ್ಷನ್ ಇರುತ್ತಲ್ಲ ಗೋಲ್ಡನ್ ಕಲರ್, ಅದನ್ನು ಫ್ರಂಟನ್ನು ಮುಂದ್ಗಡೆ ಮಾಡಿ ಹಾಕಬೇಕು. ಇಲ್ಲಿ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಾನು ಇಂಗ್ಲೀಷ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದಾದ ನಂತರ ಇಲ್ಲಿ ಪಿನ್ ಚೇಂಜ್ ಸೆಟ್ ಪಿನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಮಿಡಲ್ ಆಪ್ಷನ್ ಜನರೇಟ್ ನ್ಯೂ ಪಿನ್ ಅಂತ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ನಿಮ್ಮ ಕಸ್ಟಮರ್ ID ಲಾಸ್ಟ್ 4 ಡಿಜಿಟನ್ನು ಇಲ್ಲಿ ಎಂಟರ್ ಮಾಡಬೇಕು. ಲಾಸ್ಟ್ 4 ಡಿಜಿಟ್ ಫುಲ್ ಅಲ್ಲ, ಇದನ್ನು ಎಂಟರ್ ಮಾಡಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಬೇಕು. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ಇಲ್ಲೇನಾಗುತ್ತೆ, ಇಲ್ಲಿ ಒಂದು OTP ನಿಮಗೆ ರಿಸೀವ್ ಆಗಿದೆಯಾ ಇಲ್ಲ ಅಂತ ಕೇಳ್ತದೆ. ನಿಮ್ಮ ಮೊಬೈಲ್ಗೆ OTP ರಿಸೀವ್ ಆಗಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ಎಕ್ಸಿಟ್ ಕೊಡಿ. ಇನ್ನೊಮ್ಮೆ ಟ್ರೈ ಮಾಡಿ. ಈಗ ನನಗೆ ರಿಸೀವ್ ಆಗಿದೆ. ಅದೇ ರಿಸೀವ್ ಆಗಿರುವಂಥ ಒಂದು 6 ಡಿಜಿಟ್ OTPಯನ್ನು ನೀವು ಎಂಟರ್ ಮಾಡಿ. ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ, ಈ ರೀತಿಯಾದ ಒಂದು OTP ಬರುತ್ತೆ. 6 ಡಿಜಿಟ್ OTPಯನ್ನು ಹಾಕಿ ಇಲ್ಲಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಎಂಟರ್ ಮಾಡಬೇಕು. HDFC ರಿಜಿಸ್ಟರ್ ಮೊಬೈಲ್ ನಂಬರು ಅದನ್ನು ಎಂಟರ್ ಮಾಡಬೇಕು. ಕರೆಕ್ಟಾಗಿ ಎಂಟರ್ ಮಾಡಿ. ಎಂಟರ್ ಮಾಡಿದ ನಂತರ ಇಲ್ಲಿ ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ಕರೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಸ್ವಲ್ಪ ಹೊತ್ತು ವೇಟ್ ಮಾಡಬೇಕು. ವೇಟ್ ಮಾಡಿದ ನಂತರ ಇಲ್ಲಿ ನಿಮಗೆ ಒಂದು 4 ಡಿಜಿಟ್ ಪಿನ್ನನ್ನು ಸೆಟ್ ಮಾಡೋಕ್ಕೆ ಹೇಳುತ್ತೆ. 4 ಡಿಜಿಟನ್ನು ಹಾಕಿ. 4 ಡಿಜಿಟ್ ಎಂಟರ್ ಮಾಡಿದ ನಂತರ ಅದೇ ಸೇಮ್ ಪಿನ್ನನ್ನು ಇನ್ನೊಮ್ಮೆ ಹಾಕಿ. ಇಲ್ಲಿ ಟೈಮ್ ಬರುತ್ತೆ, ಬೇಗ ಬೇಗ ಹಾಕಬೇಕು ನೀವು, 20 ಸೆಕೆಂಡ್ ಒಳಗಾಗಿ. ಸ್ವಲ್ಪ ಹೊತ್ತು ವೇಟ್ ಮಾಡಿದ ನಂತರ ಇಲ್ಲಿ ನಿಮ್ಮದು ಪಿನ್ ಸಕ್ಸಸ್ಫುಲ್ಲಾಗಿ ಸೆಟ್ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು. ಸಕ್ಸಸ್ಫುಲ್ಲಾಗಿ ಪಿನ್ ಸೆಟ್ ಆದ ನಂತರ ನಿಮಗೆ ಕಾರ್ಡ್ ತೆಗೆಯುವ ಆಪ್ಷನ್ ಸಿಗುತ್ತೆ, ಅದನ್ನು ತಗೋಬೇಕು. ನಿಮಗೆ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ, ಇಮೇಲ್ ಐಡಿಗೆ ಎಲ್ಲ ರೀತಿಯಾದ ಮೆಸೇಜ್ ಬರುತ್ತೆ. ಈ ಪಿನ್ನನ್ನು ಇಟ್ಕೊಂಡು ನೀವು ಮುಂದಿನ ಟ್ರಾನ್ಸಾಕ್ಷನ್ಗಳನ್ನು ಮಾಡ್ಕೋಬೋದು. ಇಲ್ಲ ನಾವು ಆನ್ಲೈನಲ್ಲಿ ಸೆಟ್ ಮಾಡಬೇಕಂದ್ರೆ ಆನ್ಲೈನಲ್ಲಿ ಹೇಗೆ ಸೆಟ್ ಮಾಡಬೇಕಂತ ವಿಡಿಯೋನ ಮಾಡಿದ್ದೇನೆ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೋಡ್ಬೋದು. ನೆಟ್ ಬ್ಯಾಂಕಿಂಗ್ ವಿತೌಟ್ ಡೆಬಿಟ್ ಕಾರ್ಡ್ ಡೀಟೇಲ್ಸು ಮತ್ತು ಅಕೌಂಟ್ ಹೇಗೆ ಓಪನ್ ಮಾಡೋದು ಎಲ್ಲ ರೀತಿಯಾದ ಮಾಹಿತಿಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಆ ಎಲ್ಲ ವಿಡಿಯೋಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ಚೆಕ್ಔಟ್ ಮಾಡ್ಬೋದು. ಮತ್ತು ಮೊಬೈಲ್ ಬ್ಯಾಂಕಿಂಗ್ನಲ್ಲಿ ಕೂಡ ಹೇಗೆ ಸೆಟ್ ಮಾಡಬೇಕು ಎಲ್ಲ ವಿಡಿಯೋಗಳನ್ನು ಮಾಡಿದ್ದೇನೆ, ಅಲ್ಲಿ ಕೂಡ ನೀವು ನೋಡ್ಬೋದು. ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ರೀತಿಯಾದ ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ರಿಲೇಟೆಡ್ ವಿಡಿಯೋಸ್ಗಳಿಗಾಗಿ ನೀವೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೇನಾದರೂ ಕರೆಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಅಥವಾ ಎಲ್ಲ ಸೋಷಿಯಲ್ ಮೀಡಿಯಾಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅಲ್ಲಿಂದ ಹೋಗಿ ನಾನು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.